ಯಾವುದು ತೆಗೆಯಲಬಾರದು, ಯಾವುದು ಕೂಡಿಸಲಬಾರದು. ನಮಗೆ ಈ ಒಂದು ಕೆಲವು ವಿಚಾರಗಳು ಸೈತಾನನ ಒಂದು ಇದು ತೆಗೆದು ಹಾಕ್ಬೇಕು. ಈ ವಾಕ್ಯ ಸರಿ ಇಲ್ಲ, ಈ ವಾಕ್ಯ ಜೊತೆಲಿ ಇದು ಸೇರಿಸಿದ್ರೆ ಸರಿಯಾಗುತ್ತೆ, ಈ ವಾಕ್ಯಕ್ಕೆ ಈ ಅರ್ಥ ಕೊಟ್ಟರೆ ಸರಿಯಾಗುತ್ತೆ ಅವ್ರ ಉದ್ದೇಶ. ಆದರೆ ದೇವರ ಉದ್ದೇಶ ಆಗಲ್ಲ. ಏನನ್ನು ಹೇಳೋದು? ನಮಗೆ 66 ಪುಸ್ತಕಗಳ ಪ್ರತಿಯೊಂದು ವಾಕ್ಯ, ನಾವೇನು ಹೇಳ್ತೇವಲ್ಲ, ಪ್ರತಿಯೊಂದು ವಾಕ್ಯ ದೇವರು ಉಚ್ಚರಿಸಿರುವಂಥದ್ದು ಮತ್ತು ಎಲ್ಲ ವಾಕ್ಯಗಳು ಸಮಾನವಾಗಿ ಉಚ್ಚರಿಸಿದ್ದಾನೆ ಮತ್ತು ದೇವರು ತನ್ನ ಪ್ರಕಟಣೆಯನ್ನು ಪ್ರಗತಿ ಪಥದಲ್ಲಿ ಆತನನ್ನು ಕೊಟ್ಟಿದ್ದಾನೆ. ಇಷ್ಟು ನಾವು ಸಾಮಾನ್ಯವಾಗಿ ದೇವರ ವಾಕ್ಯ ಹೇಳೋ ಪ್ರಕಾರ ನಂಬಿದ್ದೇವೆ. ಯಾವ ಪ್ರತಿಯೊಂದು ಪದವು ದೇವರು ಉಚ್ಚರಿಸಿದ್ದಾನೆ ಅಂತ ಹೇಳಿ ದೇವರ ಆತ್ಮನ ಪ್ರೇರೇಪಣೆ ನಂಬಲ್ವೋ ಅವಾಗ ನಾವು ವಾಕ್ಯದ ಪದದ ಅರ್ಥ ಹುಡುಕಕ್ಕೆ ಶುರು ಮಾಡ್ತೇವೆ. ಈ ವಾಕ್ಯದಲ್ಲಿ ಹೀಗಿರಬಾರ್ದಾಗಿತ್ತು, ಅಥವಾ ಈ ವಾಕ್ಯದ ಉಪಯೋಗಿಸ ಸರಿಯಲ್ಲ, ಈ ವಾಕ್ಯದ ಮೂಲ ಅರ್ಥ ಹೀಗಿದೆ, ಹಾಗಿದೆ. ದೇವರು ಇಷ್ಟೊಂದು ಎಲ್ಲ ಭಾಷೆಗಳು ಯಾಕೆ ಜನರು ಸೇವಕರು ದೇವರ ವಾಕ್ಯಗಳನ್ನು ಬೇರೆ ಬೇರೆ ಮಾತನಾಡಿರುವಂಥ ಪ್ರತಿಯೊಂದು ಭಾಷೆಗೆ ತರ್ಜುಮೆ ಮಾಡಿ ಒದಗಿಸ್ತಿರುವಂಥ ಉದ್ದೇಶ ಏನು? ದೇವರು ಹೇಳಿರುವಂಥದ್ದು ಅವ್ರಿಗೆ ಅರ್ಥ ಆಗಬೇಕಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಇವರು ಬಂದು ಎಲ್ಲ ಗ್ರೀಕ್ ಪದದಲ್ಲಿ ಹೀಗಿದೆ, ಇಬ್ರಿಯ ಪದದಲ್ಲಿ ಹೀಗಿದೆ, ತರ್ಜುಮೆ ಮಾಡದೇ ಬೇಕಿಲ್ಲ. ಯಾವ ಸುಳ್ಳು ಕೆಲವು ಇದ್ದಾವಲ್ಲ, ಗೂಗಲ್ ನೋಡಿ ಡಿಕ್ಷನರಿ ನೋಡಿ ಪದಗಳು ಹೇಳಂತ ಕೆಲವು ಭಕ್ತರಿದ್ದಾರೆ, ಸುಳ್ಳು ಅಂಧ ಭಕ್ತರು. ಅವರೇ ಹೋಗಿ ಎಲ್ಲ ಕಡೆ ದೇವ್ರ ವಾಕ್ಯ ಹೇಳಬೇಕು. ತರ್ಜುಮೆಗಳು ಬೇಕೇ ಆಗಲ್ಲ, ಬೈಬಲ್ ಬೇಕೇ ಆಗಲ್ಲ. ಹಾಗಾದ್ರೆ ದೇವ್ರ ನಿಯಮ ಅಲ್ಲ. ದೇವರು ತನ್ನ ವಾಕ್ಯಗಳನ್ನು ಎಲ್ಲರೂ ಓದಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ಪ್ರಕಟಣೆ ಅಂತ ಹೇಳಿದ್ರೆ ಓದುವನು, ಕೇಳುವನು ಮತ್ತು ಓದುವನು ಆಶೀರ್ವಾದ ಧನ್ಯನು ಅಥವಾ ಆಶ್ವಾಸಲ್ಪಡೋನು ದೇವ್ರು ಹೇಳೋದು. ಅದಕ್ಕೆ ದೇವ್ರ ವಾಕ್ಯವನ್ನು ಕೊಟ್ಟಿದ್ದಾರೆ. ಹೇಗೂ ಇಸ್ರೇಲರಿಗೆ ಶುದ್ಧ ಮತ್ತು ಅಶುದ್ಧ ಕಲಿಸಿದ, ಕ್ಲೀನ್ ಮತ್ತು ಅನ್ಕ್ಲೀನ್, ಹೋಲಿ ಅನ್ಹೋಲಿ ಇದನ್ನು ಕಲಿಸಿದ, ಪರಿಶುದ್ಧವಾಗಿರೋಂಥದ್ದು ಅಪರಿಶುದ್ಧವಾಗಿರೋದು ವ್ಯತ್ಯಾಸ ಆತನ ಕಲಿಸ್ಕೊಂಬಂದ. ಅದಕ್ಕೆ ಕೆಲವು ಏನಂತಾರೆ, ಪ್ರಾಣಿ ಪಶು ಪಕ್ಷಿಗಳನ್ನು ನೀವು ತಿನ್ನಬಾರದು, ಇಂಥದ್ದು ಅಶುದ್ಧವಾಗಿದೆ, ಇದು ಶುದ್ಧವಾಗಿದೆ. ಮತ್ತು ಕೆಲವು ಸಂಗತಿಗಳನ್ನು ಇದು ಮಾಡಬಾರದು, ಇದು ಮಾಡೋದ್ರಿಂದ ನೀವು ಅಶುದ್ಧರಾಗ್ತೀರಾ ಕರ್ತನ ಹೇಳ್ಕೊಂಬಂದ. ಕರ್ತನ ಹೇಳಿದಾಗ ಪರಿಸರ ಏನು ಮಾಡಿದ್ರೆ, ನೀವು ಅಷ್ಟೇ ಮಾಡಿದ್ರೆ ಸರಿಯಾಗಲ್ಲ, ನೀವು ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಬೇಕು. ದೇವ್ರ ವಾಕ್ಯ ಹೇಳಿದ್ರೆ ಹೀಗಿದೆ, ನಮ್ಮ ಸಂಪ್ರದಾಯ ಪ್ರಕಾರ ಹೀಗೆ ಊಟ ಮಾಡಬೇಕು, ಹೀಗೆ ಮಲ್ಕೊಳ್ಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ಕೂತ್ಕೊಳ್ಬೇಕು, ಇಂಥದ್ದನ್ನೇ ಆಚರಿಸ್ಬೇಕು. ಇದು ಮಾಡಿದ್ರೆ ಎಲ್ಲ ಮಾಡಿದ್ರೆ ತಪ್ಪು, ಅದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿದ್ರೆ ಅದಾಗುತ್ತೆ. ನಾವು ದೇವರನ್ನು ನಂಬಿದ್ದೇವೆ, ಸಂಪ್ರದಾಯವನ್ನು ನಂಬಿದ್ದೇವೆ. ಸಂಪ್ರದಾಯ ನಂಬಿದರೆ ಅನೇಕ ಸರಿ ಸೈತಾನನ ವಶದಲ್ಲಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದ ದೇವರು ನಂಬಿದ್ದಾರೆ ಅಂತ ಎಲ್ಲ ಅರ್ಥವಿಲ್ಲದಂಥ ಸಂಪ್ರದಾಯದ ಆಚಾರಗಳನ್ನು ನಾವು ಹೊರಗೆ ಬೆಳಬೇಕಾಗಿದೆ. ಉದಾಹರಣೆಗೆ ನಾವು ನೋಡ್ತೇವೆ, ಕರ್ತನ ಯೇಸು ಒಂದು ದಿವಸ ಅಲ್ಲಿ ನಾವು ಔತಣಕ್ಕೆ ಹೋದಾಗ ಅಲ್ಲಿ ಪರಿಸಯರು ಕರ್ತನಿಗೆ ಪ್ರಶ್ನೆ ಮಾಡಿದ್ರು, ಏನು ನಿನ್ನ ಶಿಷ್ಯರು ಕೈ ತೊಳ್ಕೊಳ್ಳಲ್ಲ, ಕಾಲು ತೊಳ್ಕೊಳ್ಳಲ್ಲ, ಹಂಗೆ ಊಟಕ್ಕೆ ಬಂದು ಕೂತ್ಕೋತಾರೆ, ಸರಿನಾ? ಅವ್ರು ಯಾವ ಬಗ್ಗೆ ಹೇಳ್ತದಂದ್ರೆ ಕ್ಲೀನ್ ಅನ್ಕ್ಲೀನ್, ಶುದ್ಧತೆ ಮತ್ತು ಅಶುದ್ಧತೆ ವಿಚಾರದಲ್ಲಿ ಅವ್ರಿಗೆ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿ. ಅದಕ್ಕೆ ಅವ್ರಿಗೆ ಇನ್ನೂ ಅವ್ರಿಗೆ ಎಷ್ಟು ಮಟ್ಟಿಗೆ ಮಾಡಿದ್ರು ಅಂದ್ರೆ, ಅವ್ರು ಹೆಂಗೆ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಯಾಕೆ 2 ಕಿಲೋಮೀಟರ್ ಮಾಡಬೇಕು, ದೇವ್ರು 1 ಕಿಲೋಮೀಟರ್ ಹೇಳಿದನ ನಾವು 2 ಕಿಲೋಮೀಟರ್ ಮಾಡ್ಬೇಕಂತ ಅವ್ರ ಲೆಕ್ಕ. ದೇವ್ರ ವಾಕ್ಯ ಯಾವಾಗಲೂ ಹಾಗೆ ಸೇರಿಸ್ತದೆ. ನಾವು ದೇವರಿಗೆ ವಿರೋಧವಾಗಿ ನಡ್ಕೊಳ್ತಿದ್ದೇವೆ, ದೇವರನ್ನೇ ನಾವು ಧಿಕ್ಕರಿಸ್ತೇವೆ. ದೇವ್ರು ಎಷ್ಟು ಹೇಳಿದ್ರು ಅಷ್ಟು ಮಾಡು, ಅದನ್ನು ಮಿಕ್ಕಿ ನಾವು ಮಾಡುವಂಥದ್ದು ಆಚಾರ ಸಂಪ್ರದಾಯ ಹೋಗುತ್ತೆ. ಕರ್ತನ ಯೇಸು ಅಲ್ಲಿ ಹೇಳಿದ ತಕ್ಷಣ ಹೌದಾ, ಶಿಷ್ಯರೇ ಎದ್ದು ಹೋಗಿ ಕೈಕಾಲು ತೊಳ್ಕೊಂಬಂದ್ರಿ ಅಂತ ಹೇಳಿಲ್ಲ. ಹಾಗಂದ ತಕ್ಷಣ ಇಲ್ಲಿ ಕರ್ತನು ನಾವು ಕೈಕಾಲು ತೊಳ್ಕೊಂಬಂದು ಹಾಗೆ ಊಟ ಮಾಡ್ಬೇಕಂತನೂ ಕಲಿಸ್ತಾ ಇಲ್ಲ, ನಾವು ಅಶುದ್ಧರಾಗಿ ಕೈ ತೊಳೆದ ಊಟ ಮಾಡಬೇಕು ಅಂತ ಹೇಳೂ ಕಲಿಸ್ತಾ ಇಲ್ಲ. ಆದರೆ ಅವರ ಅಭಿಪ್ರಾಯದ ಪ್ರಕಾರ, ಅವರ ಪ್ರಶ್ನೆಯ ಪ್ರಕಾರ ಅವ್ರೇನಂದ್ರೆ ನಾವು ಶ್ರೇಷ್ಠರು, ನಿನ್ನ ಶಿಷ್ಯರು ವೇಷ್ಟು, ಏನು ಹಾಕಿರೋದು ಏನಂತಾರೆ ನಮ್ಮ ಧರ್ಮಶಾಸ್ತ್ರ ನಮ್ಮ ಪೂರ್ವಜರು ಮಾಡೋದೇ ಇಲ್ವಲ್ಲ ಇಲ್ಲಿ. ಅವ್ರು ಕರ್ತನ ಅದಕ್ಕೆ ಮಾತನಾಡಿದ್ರು, ನೀವು ಹೇಳ್ತಿರೋಂಥದ್ದು ಆಚಾರ ಇದು ನಂಬಿಕೆ ಪ್ರಶ್ನೆ ಆಗಿದೆ, ನಿಮಗೆ ಒಂದು ಏನಂತಾರೆ ಸತ್ಯದ ಪ್ರಶ್ನೆ ಆಗಿದೆಯಲ್ಲ, ಅದರ ಅರ್ಥ ಆತ್ಮ ಹೇಳ್ದ, ನಿಮ್ಮ ಬಾಯಿ ಒಳಗೆ ಹೋಗುವಂತ ನಿಮ್ಗೆ ಕೇಳಿಸಲ್ಲ, ನಿಮ್ಮ ಬಾಯಿಂದ ಯಾವ್ದು ಹೊರಗೆ ಬರುತ್ತೋ, ನಿಮ್ಮ ಹೃದಯದಿಂದ ಯಾವ್ದು ಹೊರಗೆ ಬರುತ್ತೋ ಅದು ನಿಮ್ಮನ್ನು ಕೇಳಿಸುತ್ತೆ ಅಂತ ಹೇಳ. ಇಲ್ಲಿ ಕೈ ತೊಳ್ಕೊಬೇಕಾ ತೊಳ್ಕೊಬಾರ್ದ, ಕಾಲು ತೊಳ್ಕೊಬೇಕಾ ತೊಳ್ಕೊಬಾರ್ದ ಅದಲ್ಲ. ಆದರೆ ಇಲ್ಲಿ ಮೂಲವಾದಂಥ ಪ್ರಶ್ನೆ ನಂಬಿಕೆಯ ಪ್ರಶ್ನೆ, ಡಾಕ್ಟ್ರಿನ್ ಆಫ್ ಡೆವಿಲ್ಸ್ ಅಂತ ಹೇಳಿ ನೋಡ್ತೇವೆ. ಆತನು ಇವತ್ತು ಇಂಥ ಆಲೋಚನೆಗಳಿಂದ ನಮ್ಮನ್ನು ಬೀಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ನಮ್ಮನ್ನು ತಪ್ಪು ದಾರಿಗೆ ನಡೆಸೋದಕ್ಕೆ ಪ್ರಯತ್ನ ಪಡ್ತಾನೆ. ಬದಲಾಗಿ ಮೊದಲು ಮಾಡಿದಂಥ ಸೈತಾನನ ಕಾರ್ಯಗಳ ಯಾವಾಗ ಹೇಗೆ ಹೇಗೆ ಸಮಯಗಳು ಅಥವಾ ತಂತ್ರಜ್ಞಾನ ಅಥವಾ ಏನೆಲ್ಲ ಟೆಕ್ನಾಲಜಿ ಪ್ರತಿಯೊಂದು ಬದಲಾವಣೆ ಆಗ್ತದೆ, ಸೈತಾನದ ಕೂಡ ಹಾಗೆ ಬದಲಾವಣೆ ಆಗ್ತದೆ. ಅದಕ್ಕನುಗುಣವಾಗಿ ನಮ್ಮನ್ನು ತಪ್ಪಿಗೆ ನಡೆಸೋಕೆ ಶುರು ಮಾಡ್ತಾನೆ. ಅದಕ್ಕೆ ನಾವು ಏನಂತಾರೆ ಎಚ್ಚರವಾಗಿರೋಣ. ಸೈತಾನನು ಬೀಳಿಸುವಂಥದ್ದು, ನಮ್ಮನ್ನು ವಂಚಿಸುವಂಥದ್ದು, ದೇವರ ವಾಕ್ಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು, ದೇವರ ವಾಕ್ಯದ ಪ್ರಶ್ನೆಯಲ್ಲೇ ನಮಗೆ ಸಂದೇಹ ಹುಟ್ಟುವಂತ ಮಾಡುವಂಥದ್ದು ಮತ್ತು ದೇವರ ವಾಕ್ಯದ ಬಗ್ಗೆ ತಪ್ಪಾದ ಅರ್ಥ ಹೇಳುವಂಥದ್ದು, ಆ ವಾಕ್ಯಕ್ಕೆ ಮತ್ತೆ ಕೆಲವು ಸೇರಿಸಿ ತೆಗೆದುಹಾಕಿ ನಮಗೆ ಹೇಳುವಂಥದ್ದು ಹೀಗೆ ಮಾಡಿದೆ ಅಂತ ಹೇಳಿದಾಗ ನಾವು ಏನಂತಾರೆ ನಿಜವಾದಂಥ ಸತ್ಯವನ್ನು ಬಿಟ್ಟು ನಾವು ಸಂಪ್ರದಾಯ ಆಚಾರ ಅಥವಾ ಸೈತಾನ ವಂಚನೆಗೆ ಹೋಗ್ತೇವೆ. ಇದರಿಂದ ನಾವು ದೂರ ಇರೋಣ. ದೇವರು ನಮಗೆ ವಾಕ್ಯ ಪಾಲಿಸ್ತಾನೆ. ನಾವೆಲ್ಲರೂ ನೇರವಾಗಿ ಬೈಬಲ್ ವಾಕ್ಯ ಓದಿದಾಗ ತೆರೆದ ಮನಸ್ಸಿನಿಂದ ದೇವರೇ ನನ್ನೊಡನೆ ಮಾತನಾಡುವುದು. ಬೈಬಲ್ ಗ್ರಂಥ ಏನಿದೆ, ದೇವರು ನಮ್ಮೊಡನೆ ಮಾತನಾಡುವುದು. ಪ್ರಾರ್ಥನೆ ನಾವು ದೇವರೊಂದಿಗೆ ಮಾತನಾಡುವುದಾಗಿದೆ. ದೇವರ ವಾಕ್ಯ ಓದಾಗ ದೇವರು ನಿನ್ನ ವಾಕ್ಯ ನಮ್ಮ ಜೊತೆ ಮಾತನಾಡುವುದು. ಅದು ನೇರವಾಗಿ ನಾವು
ಕನ್ನಡ ಎಷ್ಟೇ ಬರುತ್ತೋ ಅಷ್ಟೇ ನಾವು ದಿವಸಕ್ಕೆ ಒಂದೇ ವಾಕ್ಯ, ಒಂದು ವಾಕ್ಯ ಹೋದ್ರೂ ಪರವಾಗಿಲ್ಲ, ಅಷ್ಟಾದ್ರೂ ನಾವು ಮಾಡಿದ್ರೆ ಖಂಡಿತವಲ್ಲೂ ದೇವರಿಗೆ ನಾವು ಮಹಿಮೆ ತರ್ತೇವೆ. ದೇವರು ನಮ್ಮನ್ನು ನಂಬಿಕೆಯಲ್ಲಿ ಬೆಳೆಸ್ತಾನೆ. ನಾವು ದಿನೇ ದಿನೇ ಬರುವಾಗ ನಾವು ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಂತ್ಕೊಳ್ಳೋದಷ್ಟೇ ಅಲ್ಲ, ಇತರರಿಗೆ ಅದನ್ನು ಸಾರ್ತೇವೆ, ಇತರನ್ನು ನಾವು ಬಲಪಡಿಸೋದಕ್ಕೆ ಶಕ್ತರಾಗ್ತೇವೆ. ಎಂದು ಹೋದರೆ ಇತರರು ನಾವು